ಸಂಡೇ ಸ್ಪೆಷಲ್ ಚಿಕನ್ ತಿಂದ್ಕೊಂಡು ಮಟನ್ ತಿಂದ್ಕೊಂಡು ನಾವು ವೇಟ್ ರಿಡ್ಯೂಸ್ ಮಾಡ್ಬೋದಾ? ಅದು ಇವತ್ತಿನ ನಾನು ಮ್ಯಾಟರ್ನ ಡಿಸ್ಕಸ್ ಮಾಡ್ತಾ ಇರೋದು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಬೆಳಗ್ಗೆ ನನ್ನ ಫೇವ್ರೆಟ್ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದಾಯಿತು, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕ್ರೇವಿಂಗ್ ಕಂಟ್ರೋಲ್. ಆಮೇಲೆ ನಾನು ಟಿಫನ್ನು ಮುಸಲಿ ತೊಗೊಂಡೆ. ಇವೆಲ್ಲ ನಾನು ಇಲ್ಲಿ ಆನ್ಲೈನಲ್ಲಿ ತರಿಸ್ಕೊಳ್ಳಿದ್ದು. ಸೊ ಒಂದು 3 ಟೇಬಲ್ ಸ್ಪೂನು ಮುಸಲಿ ಮತ್ತು ಅಂದರೆ ಮಿಕ್ಸ್ ಡ್ರೈ ಫ್ರೂಟ್ ಮುಕ್ಸಿನೂ ಇರುತ್ತೆ. ಸೊ ಮತ್ತು ಹಾಲು, ಕೆನೆ ತೆಗೆದಿರುವಂಥ ಹಾಲು ಒಂದು ಹಾಫ್ ಕಪ್ಪು, ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಸೊ ಚಿಕನ್ ತಿಂದರೆ ಮಟನ್ ತಿಂದರೆ ವೇಟ್ ಹೆಚ್ಚಾಗಲ್ಲ. ಬಟ್ ಚಿಕನ್ನು ಮಟನಿಂದ ಪ್ರಾಬ್ಲಮ್ ಅಲ್ಲ ವೇಟ್ ಹೆಚ್ಚಾಗೋದು. ಇದು ವೇಟ್ ಹೆಚ್ಚಾಗೋದು ಡ್ಯೂ ಟು ದ ಆಯಿಲ್. ಡೀಪ್ ಫ್ರೈ ಮಾಡೋದ್ರಿಂದ, ಜಾಸ್ತಿ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ, ಹೆಚ್ಚು ಮಸಾಲೆಯಿಂದ ಮತ್ತು ಪೋರ್ಷನ್ ಹೆಚ್ಚು ತಿನ್ನೋದ್ರಿಂದ ಇದರಿಂದ ನಮಗೆ ವೇಟ್ ಗೇನ್ ಆಗುತ್ತೆ. ಸೊ ನಾವು ಯಾವಾಗಲೂ ಚಿಕನ್ ತಿನ್ನಬೇಕಾದ್ರೆ ಇದು ಚಿಕನ್ ಎದಕ್ಕೆ ಯೂಸ್ಫುಲ್, ಫಸ್ಟ್ ಯಾಕೆ ಯೂಸ್ಫುಲ್ ಅಂತಂದರೆ ಇದೆಲ್ಲ ಹೈ ಪ್ರೋಟೀನ್ ಇರುತ್ತದೆ. ಪ್ರೋಟೀನ್ ಇರೋದ್ರಿಂದ ಏನಾಗುತ್ತೆ, ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ, ಮಸಲ್ ಲಾಸ್ ಆಗಲ್ಲ ಮತ್ತು ವೇಟ್ ಚೆನ್ನಾಗಿ ರಿಡ್ಯೂಸ್ ಆಗುತ್ತೆ. ಸೊ ನಮ್ಮ ಪ್ರೋಟೀನ್ ಅಂತಂದರೆ ಪ್ರೋಟೀನ್ನ ಬರ್ನ್ ಮಾಡೋಕ್ಕೆ 9 ಕ್ಯಾಲ್ರಿ ಯೂಸ್ ಆಗುತ್ತೆ. ಸೊ ಅಷ್ಟು ಕ್ಯಾಲ್ರಿ ಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅನ್ನ ತಿಂದರೆ, ಕಾರ್ಬೋಹೈಡ್ರೇಟ್ ತಿಂದರೆ, ಅದು ಫ್ಯಾಟ್ ತಿಂದರೆ ಅದಕ್ಕಿಂತ ಹೆಚ್ಚು ಪ್ರೋಟೀನ್ನ ಬರ್ನ್ ಮಾಡೋಕ್ಕೆ, ಅಂದರೆ ಪ್ರೋಟೀನ್ನ ಮೆಟಬಾಲಿಸಮ್ ಮಾಡೋಕ್ಕೆ ಅಷ್ಟು ಎನರ್ಜಿ ಯೂಸ್ ಆಗುತ್ತೆ, ಎಕ್ಸ್ಟ್ರಾ ಎನರ್ಜಿ ಆಗುತ್ತೆ. ಸೊ ಹೀಗಾಗಿ ಹೆಚ್ಚು ಪ್ರೋಟೀನ್ ತಿಂದರೆ ಜಾಸ್ತಿ ಎನರ್ಜಿ ಲಾಸ್ ಆಗುತ್ತೆ. ಜಾಸ್ತಿ ಎನರ್ಜಿ ಲಾಸ್ ಆಯ್ತಂದರೆ ವೇಟ್ ಲಾಸ್ ಆಗುತ್ತೆ. ಸೊ ಇದೇ ಮೇನ್ ಕಾನ್ಸೆಪ್ಟ್ ಇರೋದು. ಮತ್ತು ಮೇನ್ ಏನಂತಂದ್ರೆ ಇನ್ನೊಂದು ಏನಂದರೆ ಹೈ ಪ್ರೋಟೀನ್ ಇರ್ತದೆ, ಚೆನ್ನಾಗಿ ಹೆಲ್ದಿ ಫ್ಯಾಟೂ ಇರ್ತವೆ ಅದ್ರಾಗ. ಸೊ ಇವೆಲ್ಲ ಅಂದರೆ ಮಿನರಲ್ಸ್ ಇರ್ತದೆ. ಇದರಿಂದ ಏನಾಗುತ್ತೆ, ನಮಗೆ ವೇಟ್ ಮ್ಯಾನೇಜ್ಮೆಂಟೂ ಆಗುತ್ತೆ, ಮಸಲ್ ಲಾಸು ಕಡಿಮೆ ಆಗುತ್ತೆ, ಎಸ್ಪೆಷಲಿ ಕ್ರೇವಿಂಗ್ ಕಂಟ್ರೋಲ್ ಆಗುತ್ತೆ. ಸೊ ನಾನೇನಂತ ಹೇಳ್ತಾ ಇದ್ದೀನಿ, ಲೆಸ್ ಆಯಿಲಲ್ಲಿ ಮಾಡ್ಕೊಂಡು ತಿನ್ನಬೇಕು. ಮತ್ತು ಏನಂತಂದರೆ ಜಾಸ್ತಿ ಮಸಾಲೆ ಎಲ್ಲ ಹಾಕಬಾರ್ದು, ಇಲ್ಲಾಂದರೆ ಗ್ರೇವಿ ಥರ ಮಾಡ್ಕೊಂಡು ತಿನ್ನಬೇಕು, ಇಲ್ಲಾಂದರೆ ಸಪ್ಪಂದಿ ಕುದಿಸ್ಕೊಂಡು ತಿನ್ನಬೇಕು. ಮಟನ್ನು ಅಷ್ಟೇ ಸೇಮ್ ಪ್ರೊಸೆಸ್ಸೇ, ಜಸ್ಟ್ ಏನಂದರೆ ಅದರಲ್ಲಿರುವಂಥ ಕೊಬ್ಬನ್ನು ಕಡಿಮೆ ಮಾಡಬೇಕು ಮತ್ತು ಆಯಿಲ್ ಜಾಸ್ತಿ ಹಾಕಿ ತಿನ್ನಬಾರ್ದು. ಸೊ ಯಾವ ಥರ ನಾನು ಮಾಡ್ತಾಯಿದ್ದೀನಿ, ಹೇಗೆ ಅನ್ನೋದು ಹೇಳ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ತಿಂದೆ. ನೆಕ್ಸ್ಟ್ ಬಂದು ಸಂಡೇ ಸ್ಪೆಷಲ್ ರೀ. ಸೊ ಸಂಡೇಗೋಸ್ಕರ ಚಿಕನ್ ತಂದಿದ್ರು. ಅದಕ್ಕೆ ನಾನು ಚಿಕನ್ನ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಸೊ ಫಸ್ಟ್ ಏನಂತಂದರೆ, ಯೂಶ್ವಲಿ ದಪ್ಪ ಈಗ ನಾನ್ ವೆಜ್ ತಿಂದರೆ ದಪ್ಪ ಆಗ್ತೀವಿ, ಮಟನ್ ತಿಂದರೆ ದಪ್ಪ ಆಗ್ತೀವಿ ಅಂತ ಯಾವಾಗಲೂ ಅಂತಿರ್ತೀವಿ. ಸೊ ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕೆ ಅಂತಂದರೆ, ಸೊ ಯೂಶ್ವಲಿ ಚಿಕನ್ ತಿನ್ನಬೇಕು. ಚಿಕನ್ ತಿನ್ನೋದ್ರಿಂದ ಹೈ ಪ್ರೋಟೀನ್ ಅವೈಲೇಬಲ್ ಸಿಗುತ್ತೆ ನಮಗೆ. ಸೊ ಇದರಿಂದ ವೇಟ್ ಲಾಸಿಗೆ ವೆರಿ ಯೂಸ್ಫುಲ್ ಆಗುತ್ತೆ. ಹಾಗಂತ ಹೇಳಿ ಡೀಪ್ ಫ್ರೈ ತಿಂದರೆ ವೇಟ್ ಗೇನ್ ಆಗುತ್ತೆ. ಸೊ ನಾವು ಯಾವ ಥರ ಚಿಕನ್ ಮಾಡ್ಕೊಂಡು ತಿಂದರೆ ವೇಟ್ ಲಾಸ್ ಆಗುತ್ತೆ, ಮತ್ತು ಯಾವ ಥರ ಸಂಡೇನ ನಮಗೆ ಬಾಯಿ ರುಚಿಯಾಗಿ ಇಟ್ಕೋಬೇಕು, ಹಾಗೆ ವೇಟ್ ಲಾಸ್ನೂ ಮಾಡಬೇಕು ಅಂದ್ಕೊಡೋರು ಇದನ್ನು ನೋಡಿ. ಓಕೆ, ನಾನು ಸಂಡೇ ಸ್ಪೆಷಲ್ ಇರೋದ್ರಿಂದ ಸೊ ಮಾರ್ನಿಂಗ್ ಟಿಫನ್ ಮಾಡ್ಕೊಂಡು ಡೈರೆಕ್ಟಾಗಿ ದೋಸೆ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ಒಂದು ಕಡೆ ಚಿಕನ್ಗೆ ಮಾಡ್ಕೊಳಕತ್ತೀನಿ. ಚಿಕನ್ ನನಗೆ ಮಾಡ್ಕೊಳ್ತಾ ಇರೋದು. ಸೊ ಮನೇಲೆಲ್ಲ ನಾನ್ ವೆಜ್ ಮಟನ್ ತಿಂತಾರೆ. ಸೊ ನಾನು ಒಂದು ಪಾತ್ರೆ ರಿಫೈಂಡ್ ಆಯಿಲ್ ಹಾಕ್ಕೊಂಡೆ. ರಿಫೈಂಡ್ ಆಯಿಲ್ ಹಾಕ್ಕೊಂಡು ಒಂದು ಚಕ್ಕೆ, ಒಂದಿಷ್ಟು ಬಿರಿಯಾನಿ ಎಲೆ ಹಾಕಿ ಆಯಿಲಲ್ಲಿ ಅದು ಸ್ವಲ್ಪ ಸಿಡಿದ ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊತೀನಿ. ಮತ್ತು ನಾನು ಯೂಶ್ವಲಿ ಪೇಸ್ಟ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಪೇಸ್ಟ್ನ ಸ್ವಲ್ಪ ಹಾಕ್ಕೊಳ್ಳೋದು. ಸೊ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಸ್ವಲ್ಪ ಚೇಂಜ್ ಆಗಿದೆ. ಸೊ ಹೀಗಾಗಿ ಸ್ವಲ್ಪನೇ ನಾನು ಪೇಸ್ಟ್ ಹಾಕ್ತಾ ಇರೋದು, ಯಾಕಂದರೆ ಆಲ್ರೆಡಿ ಚಿಕನಿಗೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸ್ವಲ್ಪ ಆ ಚಿಕನ್ ಚಿಕ್ಕದ್ರಲ್ಲಿ ನಾನು ಸ್ವಲ್ಪನೇ ಯೂಸ್ ಮಾಡ್ತಿರೋದು ಸೂಪಿಗೆ. ಸೊ ಆ ಆಯಿಲಲ್ಲೇ ನಾನು ನನಗೆ ಎಷ್ಟು ಬೇಕೋ ಆ ಚಿಕನ್ಗೆ ಸಾಂಬಾರು ಥರ ಮಾಡ್ಕೊಳ್ಳೋಕ್ಕೆ, ಚಿಕನ್ ಸಾರು ಅಥವಾ ಚಿಕನ್ ಕರಿ ಅಂತೀವಲ್ಲ ಆ ಥರ ಚಿಕನ್ ಕರಿ ಮಾಡ್ಕೊಳ್ಳಿಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಕಿದ್ದನ್ನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೋಸ್ಕರ ಅದು ರಿಮೈನಿಂಗ್ ಮಾಡ್ಕೊಂಡಿನಿ ನೋಡ್ಬೋದು. ಸೊ ಇದನ್ನು ಮ್ಯಾರಿನೇಟ್ ಮಾಡಿದ್ದನ್ನ ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತೀನಿ. ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಸೊ ಈ ಥರ ಇದು ಮಾಡ್ತಾಯಿದ್ದೀನಿ. ಸಂಡೇ ಬಂತಂದರೆ ಎಲ್ಲ ಡಬಲ್ ಕೆಲಸ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ, 4 ಒಲೆ ಇರೋದ್ರಿಂದ ನಾನು ಒಂದು ಕಡೆ ರೈಸ್ಗೆ, ಒಂದು ಕಡೆ ಇದು, ಮತ್ತು ಒಂದು ಕಡೆ ಇನ್ನೊಂದು ಅಂತ ಯಾವುದಾದ್ರೂ ಒಂದು ಮಾಡ್ಕೋತಾ ಕೂಡ್ತಿರ್ತೀನಿ. ಸೊ ನೀವೆಲ್ಲ ಸಂಡೇದಲ್ಲಿ ಏನು ಸ್ಪೆಷಲ್ ತಿಂದ್ರಿ ಅಂತ ಹೇಳಿ. ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇಷ್ಟು ಟೇಸ್ಟಿಯಾಗಿ ಫುಡ್ ತಿಂತಾಯಿದ್ದೀನಿ, ಬಟ್ ವೆಯ್ಟ್ ಲಾಸ್ನೂ ಆಗ್ತಾಯಿದೆ. ಹಾಗೆ ಅದೇ ಆಯಿಲ್ ಆ್ಯಕ್ಚುಲಿ ನೀರು ಹಾಕಬಾರ್ದು. ಸೊ ಅದಲ್ಲೇ ನಾವೇನು ಕರಗಿಸ್ಕೊಂಡಿದ್ದಲ್ಲ ಅದಕ್ಕೆ ಖಾರ ಹಾಕ್ಕೊಂಡೆ. ಆಮೇಲೆ ನಾನು ಒಂದು
ಟೊಮ್ಯಾಟೊ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಅದರಲ್ಲಿ ಕೊಬ್ಬರಿ ಸಹ ಹಾಕಿದ್ದೆ. ಸೊ ಅದನ್ನು ಹಾಕಿ ನಾನು ನೀಟಾಗಿ ಆಯಿಲಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ 1 ಗ್ಲಾಸ್ ನೀರು ಹಾಕಿ ನನಗೆ ಕನ್ಸಿಸ್ಟೆಂಟ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಫುಲ್ ಅರ್ಜೆಂಟ್ ಇರೋದ್ರಿಂದ ಪ್ರತಿಯೊಂದನ್ನು ವೇಟ್ ಮಾಡಿ ಮಾಡ್ತಾಯಿಲ್ಲ. ಎಟ್ ಎ ಟೈಮೇ ಎಲ್ಲ ಹಾಕಿ ಒಂದು ಕಡೆ ಬಾಯ್ಲ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಕಸೂರಿ ಮೆಂತ್ಯ ಹಾಕಿದೆ, ಪುದೀನ ಸೊಪ್ಪು ಹಾಕಿದೆ. ನಾನು ಪುದೀನ ಡ್ರೈ ಮಾಡಿಟ್ಟಿದ್ದೆ, ಅದನ್ನು ಹಾಕಿದೆ. ಮತ್ತು ಚಿಕನ್ ಮಸಾಲ ಸಿಗುತ್ತೆ ಆನ್ಲೈನಲ್ಲೇ, ಸೊ ಅದನ್ನ ಯೂಸ್ ಮಾಡಿದೆ. ಮತ್ತು ಧನಿಯಾ ಮಸಾಲೆ ಇತ್ತು, ಸೊ ಧನಿಯಾ ಮಸಾಲ ಹಾಕಿದೆ. ಹಾಗೆ ಮನೇಲಿ ಮಾಡಿರೋಂಥ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಟೆ. ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು, ನನಗೆ ಬಿರಿಯಾನಿ ಮಾಡಬೇಕಿತ್ತು. ಸೊ ಅದನ್ನು ಒಂದು ಸೈಡ್ ಇಟ್ಟರೆ ಆರಾಮಾಗಿ ಅದು ಕುದೀತಾ ಇರುತ್ತೆ ಅಂದ್ಕೊಂಡು ಸೊ ಅದನ್ನು ಇಟ್ಟೆ. ನೆಕ್ಸ್ಟ್ ಬಂದು ರೈಸೂ ಬಂದಿತ್ತು, ಚೆಕ್ ಮಾಡಿಕೊಂಡೆ. ಸೊ ಇನ್ನು ರೈಸ್ ಬಸಿಬೇಕು. ಅಷ್ಟರಲ್ಲೇ ನಾನು ಏನಂದರೆ ಬಿರಿಯಾನಿ ಮಾಡ್ಕೊಳ್ತಿದ್ದೀನಲ್ಲ, ಸೊ ಬಿರಿಯಾನಿ ಮಾಡ್ಕೋಬೇಕಂತೇಳಿ ಆಯಿಲ್ ಹಾಕಿ ಅದಕ್ಕೆ ಚಕ್ಕೆ, ಲವಂಗ ಮತ್ತು ಒಂದು ಬಿರಿಯಾನಿ ಎಲೆ ಎಲ್ಲನೂ ಹಾಕಿ ಸ್ವಲ್ಪ ಆಯಿಲಲ್ಲಿ ಸಿಮ್ಮಿಗಿಟ್ಟು ನಾನು ರೈಸ್ ಆಗಿತ್ತು, ಸೊ ರೈಸ್ನ ಬಸಿತಾ ಇದ್ದೀನಿ. ಯಾವಾಗಲೂ ಸಂಡೇ ಇಷ್ಟೇ ಬ್ಯುಸಿ ಇರ್ತೀನಿ. ಸೊ ಹೀಗಾಗಿ ಸಂಡೇ ಮಾರ್ನಿಂಗ್ ವಾಕ್ ಹೋಗಲ್ಲ, ಈವ್ನಿಂಗ್ ವಾಕ್ ಹೋಗ್ತೀನಿ. ಅಂದರೆ ನನಗೆ ಕರೆಕ್ಟ್ ಟೈಮ್ ಆಗಿರುತ್ತೆ. ಸೊ ರೈಸಿಗೆ ಹೊಳ್ಳೆ ಸಿಮ್ಮಿಗಿಟ್ಟೆ ನೋಡಿ. ಮತ್ತು ಒಂದು 3 ಏಲಕ್ಕಿನ ಕುಟ್ಟಿ ಹಾಕ್ತೀನಿ, ಒಂದೆರಡು ಲವಂಗ ಬರ್ತಾವಲ್ಲ ಅವನು ಕುಟ್ಟಿ ಹಾಕ್ತೀನಿ. ಎಲ್ಲನೂ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಅಲ್ಲಿ ಕುಟ್ಟಾಯಿದ್ದೀನಿ. ಕುಟ್ಟಿದ್ದನ್ನು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ರೆ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರ್ತದೆ, ಟೇಸ್ಟು ಚೆನ್ನಾಗಿ ಬರ್ತದೆ. ಹಾಗೆ ಸೈಡಿನೂ ನಾನು ಇದು ಚಿಕನ್ ಕರಿಗಿಟ್ಟಿದ್ವಲ್ಲ, ಅದು ಟೇಸ್ಟು ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಿದೆ. ಸೊ ಉಪ್ಪು ಕಡಿಮೆ ಆಗಿತ್ತು, ಹಾಗೆ ಉಪ್ಪಿಗಿಟ್ಕೊಂಡೆ. ಸೊ ಈ ಥರ ಕರಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಏನಂತಂದರೆ ಫ್ಯಾಟ್ ಜಾಸ್ತಿ ಆಗಲ್ಲ ಅಂದ್ಕೊಳ್ತೀನಿ. ಚಿಕನ್ ಹಾಗೆ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು ವಿದೌಟ್ ಆಯಿಲಿನೂ. ಸೊ ಅದನ್ನು ಬೆಸ್ಟ್. ಒಟ್ನಲ್ಲಿ ಚಿಕನ್ ತಿಂದರೆ ಹೈ ಪ್ರೋಟೀನ್ ಇರುತ್ತೆ, ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಎಸ್ಪೆಷಲಿ ಹೆಲ್ಪ್ ಆಗುತ್ತೆ. ಸೊ ಮತ್ತು ಇದಕ್ಕೆ ಪುದೀನ ಹಾಕಿದೆ, ಮತ್ತು ಕಸೂರಿ ಮೇಥಿ ಹಾಕಿದೆ. ಸೊ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಸಹ ಹಾಕಿ ಎಲ್ಲನೂ ಆಯಿಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿದೆ. ಸೊ ಅವನ್ನೆಲ್ಲ ನೀಟ್ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು ಸಿಮ್ಮಲ್ಲಿ. ಸೊ ಅದು ನೋಡಿ ರೆಡ್ ಕಲರ್ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ಅನಿಸುತ್ತೆ, ತಿನ್ನಬೇಕು ಅನಿಸುತ್ತೆ. ಆಮೇಲೆ ಸ್ವಲ್ಪ ಹುಳಿಗೋಸ್ಕರ ಮೊಸರು ಹಾಕಿದೆ. ಸೊ ಬಿರಿಯಾನಿಗೆ ಚೆನ್ನಾಗಿ ಅನಿಸುತ್ತೆ, ನೀವು ಟ್ರೈ ಮಾಡಿ. ಕೆಲವೊಮ್ಮೆ ದಮ್ ಬಿರಿಯಾನಿನೂ ಮಾಡ್ತೀವಿ, ಬಟ್ ಇದು ದಮ್ ಬಿರಿಯಾನಿ ಅಲ್ಲ, ಇದು ಕುಕ್ಕರ್ ಬಿರಿಯಾನಿ. ಕುಕ್ಕರ್ ಬಿರಿಯಾನಿಗೆ ನಾನು ಈ ಥರನೇ ಮಾಡೋದು, ತುಂಬ ಟೇಸ್ಟಿಯಾಗಿ ಬರ್ತದೆ, ರುಚಿಯಾಗಿ ಬರ್ತದೆ. ಸೊ ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದೆ, 1 ಗ್ಲಾಸ್ ಮೇಲೆ ಒಂದು ಸ್ವಲ್ಪ, ಸೊ ಅದಕ್ಕೆ 3 ಗ್ಲಾಸ್ ನೀರು ಹಾಕಿದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು. ಸೊ ಆ ಥರ ಸ್ವಲ್ಪ ಚಿಕನ್ ಕುದಲಿಕ್ಕಂತೆ ಇಟ್ಟಿದ್ದೆ. ಸೊ ಅದಷ್ಟಾಗಿ ಕುಕ್ಕರ್ ಮುಚ್ಚಿ ಅದನ್ನು ವಿಜಿಲ್ ಬರೋಕ್ಕಿಟ್ಟೆ. ಹಾಗೆ ಅದನ್ನು ಮುಗಿಸ್ಬಂದು ನಾನು ಸ್ವಲ್ಪ ನನ್ನದು ಫುಟ್ಟು ಭಾಳ ಡ್ರೈ ಆಗಿದ್ದು, ಸೊ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡು ಸೈಡಿಗೆ ಬಂದು ಕೂತೆ. ಸೊ ಒಂದು ಬಕೆಟಲ್ಲಿ ಉಪ್ಪು, ಸೋಡಾ ಪುಡಿ ಮತ್ತು ಒಂದು ಯಾವುದಾದ್ರೂ ಶ್ಯಾಂಪು, ಉಗುರು ಬೆಚ್ಚಗೆ ನೀರು ಇಟ್ಕೊಂಡು ಸೊ ಕಾಲಿಟ್ಕೊಂಡು ಕುಡ್ತಾಯಿದ್ದೀನಿ. ಸೊ ಆಗಿದ್ದರೆ ಚೆನ್ನಾಗಿ ನೀಟಾಗಿ ಇದು ಆದಮೇಲೆ ಕ್ಲೀನ್ ಆಗುತ್ತೆ ನೋಡ್ಬೋದು. ಸೊ ವೆಯ್ಟ್ ಲಾಸ್ ಜೊತೆ ಸೆಲ್ಫ್ ಕೇರ್ನು ವೆರಿ ಇಂಪಾರ್ಟೆಂಟು. ಈ ಥರ ಒಂದು 20 ನಿಮಿಷ ಕೂತ್ಕೊಂಡು ನೀಟಾಗಿ ರಬ್ ಮಾಡಿದರೆ ಕ್ಲೀನ್ ಆಗುತ್ತೆ. ಸೊ ಅದು ಮಾಡಿಕೊಂಡು ನಾನು ಮಧ್ಯಾಹ್ನ ನೀಟಾಗಿ ನಾನ್ ವೆಜ್ ಚಿಕನ್ ತಿಂದೆ. ಸೊ ಒಂದು ಚಪಾತಿ ತಿಂದೆ, ಅದನ್ನು ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಸೊ ನೈಟಿಗೆ ಲೈಟಾಗಿರ್ಬೇಕಂಥೇಳಿ ಸೊ ಕಾಬೂಲು ಕಡಲೆ ಬಾಯ್ಲ್ ಮಾಡಿದ್ದು, ಸೌತೆಕಾಯಿ, ಗೆಜ್ಜರೆ, ಸೊ ಅವನ್ನೆಲ್ಲ ಹಾಕ್ಕೊಂಡು ಒಂದು ಸಲಾಡ್ ಮಾಡಿದ್ದೀನಿ. ಸೊ ಈ ಥರ ಲೈಟಾಗಿ ನೈಟಲ್ಲಿ ಸಲಾಡ್ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಚಲೋ, ವೆಯ್ಟ್ ಲಾಸು ಚೆನ್ನಾಗಾಗುತ್ತೆ. ಮತ್ತು ಬೇಕಾಗಿರುವಂಥ ಪ್ರೋಟೀನು, ಕಾರ್ಬ್ಸು ಮತ್ತು ಎಲ್ಲನೂ ಫೈಬರು ನೀಟಾಗಿ ಸಿಗುತ್ತೆ. ನೀವು ಯಾವ ಥರ ಟ್ರೈ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ನನ್ನ ಡೇ 4. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ. ಸೊ ಹಾಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರಾದರೂ ವೆಯ್ಟ್ ಲಾಸ್ ಟ್ರೈ ಮಾಡ್ತಿದ್ದರೆ ನನ್ನ ಜೊತೆ ಫಾಲೋ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಯಾವಾಗಲೂ ಯಾವುದೇ ಊಟನ ನೀಟಾಗಿ ಸ್ಲೋ ಆಗಿ ಅಗಿದು ತಿನ್ನಬೇಕು, ಇದು ಒಂದು ನಿಮಗೆ ಟಿಪ್ಪು. ಮತ್ತು ಇನ್ನೊಂದು ಏನಂತಂದರೆ ಕೆಲವೊಮ್ಮೆ ಏನಪ್ಪ ಈ ಥರ ಸಪ್ಪೆ ತಿನ್ನಬೇಕಲ್ಲ ಅಂತ ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ. ಸೊ ಹಾಗೆ ನಮ್ಮನ್ನೇ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ದೆ ಸೊ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ತಿಂದರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇದಾಗಿತ್ತು ನನ್ನ ಡೇ 4 ವೆಯ್ಟ್ ಲಾಸ್ ಜರ್ನಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂದ್ಕೊಳ್ತೀನಿ.